ಬನ್ನಿ ಶೀಲಾ. ಒಂದು ನಿಮಿಷ. ಬನ್ನಿ. ಈ ಮನೇಲಿ ನಾನು ಒಬ್ಬನೇ ಇರೋದು. ಒಬ್ಬನೇ ಶಾಂತವಾಗಿರೋ ಅಂದ್ರೆ ನಂಗೆ ಬಹಳ ಇಷ್ಟ. ಇಲ್ಲಿ ಕೆಳಗಡೆ ನನ್ನ ಪೇಂಟಿಂಗ್ ಸ್ಟುಡಿಯೋ. ನಿಮ್ಮ ಮನೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಬನ್ನಿ. ಶೀಲಾ, ನಾನು ಸ್ವಲ್ಪ ಮೇಲೆ ಹೋಗಿ ಬರ್ತೀನಿ. ಓಕೆ. ಅದೆಲ್ಲೋ ಪೇಂಟಿಂಗ್ಸ್ ಕೆಲಸ ಇದೆ, ರಾತ್ರಿ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಹೋದ್ಲು. ಅವಳು ಅದೆಲ್ಲಿ ಹೋಗ್ತಾಳೋ, ಯಾವಾಗ ಬರ್ತಾಳೋ ಒಂದೂ ಗೊತ್ತಾಗೋದಿಲ್ಲ. ನಮ್ಮ ಹುಡುಗಿ ನನ್ನ ಮಾತೇ ಕೇಳೋದಿಲ್ಲ ಸರ್. ಯಾಕೆ ಸರ್, ಏನ್ ವಿಷಯ? ಏನಾದ್ರೂ ತೊಂದರೆ ಗಿಂದ್ರೆ? ಏನಿಲ್ಲ. ಎಷ್ಟು ಗಂಟೆಗೆ ಮನೆಯಿಂದ ಹೋದ್ಲು? ಸಾಯಂಕಾಲ 4 ಗಂಟೆಗೆ ಹೋದ್ಲು ಸರ್. ಶೀಲಾ, ನೀನೀಗ ನಗ್ಬೇಕು. ನೀನಾ ಎಲ್ಲಿಂದ ಬಂದ? ಇರ್ಬಾರ್ದು ಬಟಾಕೋ ಪ್ಲೀಸ್ ಪ್ಲೀಸ್. ಇನ್ನು ಇಲ್ಲಿ ಇರಬಾರ್ದು. ನೀನು ಬಟಾಕೋ. ನೋಡು, ನನ್ನ ಬೆತ್ತಲೆ ನೋಡು. ನನ್ ಚಿತ್ರ ಕೂಡ ಬೆತ್ತಲೆ ಬಿಡಿಸು. ಯಾಕೆ ಸಾಧ್ಯ ಇಲ್ಲ? ಯಾಕೆ ಸಾಧ್ಯ ಇಲ್ಲ? ಯಾಕೆ ಸಾಧ್ಯ ಇಲ್ಲ? ನೋಡು, ಇದು ನನ್ನ ತಾಯಿ ನನ್ನ ಬಹಳ ಪ್ರೀತಿಸ್ತಾ ಇದ್ರು. ನಿನ್ ಕಣ್ಣು, ನಿನ್ ಮುಖ ಎಲ್ಲ ಇವ್ರ ತರನೇ ಇದೆ. ಅದಕ್ಕೆ ಸಾಧ್ಯ ಇಲ್ಲ. ನಾನು ನಮ್ ತಾಯಿ ಮಾತು ಕೇಳಲಿಲ್ಲ. ಅದಕ್ಕೆ ನನ್ನ ಜೀವನ ಹಾಳಾಯ್ತು. ಅವಳೊಬ್ಳೆ ನನ್ನ ಪ್ರೀತಿಸಿದ್ದು. ಉಳಿದವರೆಲ್ಲ ನನ್ನ ನೋಡಿ ನಕ್ರು, ಗೇಲಿ ಮಾಡಿದ್ರು. ಅವಳು ಇವರಲ್ಲ. ಅದಕ್ಕೆ ನಾನು ಅವರು ನಗದೆ ಇದ್ದಾಗ ಮಾಡ್ಬಿಟ್ಟೆ. So, you're the killer. Yes, I am the killer.
ಐ ಕಿಲ್ ಹೂ ಲಾಫ್ ಅಟ್ ಮೀ. ಅವ್ರನ್ನ ನೋಡಿ ನಗ್ತು. ಅವ್ರು ಹಾಗೆ ನಗ್ಬೇಕು. ಆ ನಗು ನನಗೆ ನೋವು ತರಬೇಕು. ಆ ನೋವು ನನ್ಗೆ ಬಹಳ ಇಷ್ಟ. ಅವ್ರು ನಗ್ಬೇಕು, ನಾನು ಅವ್ರನ್ನ ನಗದೆ ಇರೋ ಮಾಡ್ಬೇಕು. ನಗದೆ ಇರೋ ಮಾಡ್ಬೇಕು. ಆಗ್ಲೇ ನನಗೆ ಸಂತೋಷ. ಆಗ್ಲೇ ನನಗೆ ಸಂತೋಷ. ಯಾರು ನಿನ್ನ ನೋಡಿ ನಕ್ಕಿದ್ದು? ಮಮ್ಮಿ, ನಿಂಗೆಲ್ಲ ಹೇಳಿದಿನಲ್ಲ ಮಮ್ಮಿ, ನಿಂಗೆಲ್ಲ ಗೊತ್ತು. ಮತ್ತೆ ಕೇಳಿದ್ಯಲ್ಲ ಮಮ್ಮಿ, ಯಾರು ನಕ್ಕಿದ್ದು ಅಂತ? ನಿಂಗೆಲ್ಲ ಗೊತ್ತಿದೆಯಲ್ಲ ಮಮ್ಮಿ. ರಾಜೇಶ್, ನಾನ್ ನಿಮ್ ಮಮ್ಮಿ ಅಲ್ಲ, ನಾನ್ ಸುನೀತಾ. ಎಸ್, ನಾನ್ ಸುನೀತಾ. ಸುನೀತಾ, ಚಿಕ್ಕಂದಿನಲ್ಲೇ ನನ್ನ ತಾಯಿಯ ಪ್ರೀತಿಯಲ್ಲೇ ಬೆಳೆದೆ. ಗ್ರಾಜುಯೇಷನ್ ಆದ್ಮೇಲೆ ಹಾಬಿ ಆಗಿದ್ದ ಕಲೆನ ಪ್ರೊಫೆಷನ್ ಮಾಡಿಕೊಂಡು ಒಬ್ಬ ಕಲಾಕಾರನಾದೆ. ಆಗೊಂದು ಹುಡುಗಿಯ ಪರಿಚಯವಾಯ್ತು, ಮಾಯಾ. ಮಾಯಾ ನನ್ನ ಜೀವನದಲ್ಲಿ ಹೊಸ ಉತ್ಸಾಹ ತುಂಬಿದ್ಲು. ರಾಜೇಶ್, ನಿಮಗೆ ಬಹಳ ಇಷ್ಟವಾದ ಯಾವುದು? ನೀನು ಮೊದಲು ಹೇಳು, ನಿನಗೆ ಯಾವ್ದು ಇಷ್ಟ? ನನಗೆ ಬಹಳ ಇಷ್ಟವಾದ ಎರಡು. ಒಂದು ಈ ಅಗಾಧ ಶಾಂತವಾದ ಸಮುದ್ರ, ಇನ್ನೊಂದು ನೀವು. ನನಗೆ ಬಹಳ ಇಷ್ಟವಾದ್ದು ಒಂದೇ, ಈ ನಿನ್ನ ನಗು. ಆದ್ರೆ ಒಂದು ದಿನ ನಾವು ನಲಿದಾಡಿದ ಸಮುದ್ರದ ದಂಡೆಯಲ್ಲಿ ಮಾಯಾ ಬಂದು. ರಾಜೇಶ್, ನನ್ನ ಜೀವನದಲ್ಲಿ ಎಷ್ಟೊಂದು ಆಸೆಗಳನ್ನ ಇಟ್ಕೊಂಡಿದ್ದೆ, ಎಷ್ಟೊಂದು ಕನಸುಗಳನ್ನ ಕಂಡಿದ್ದೆ. ನಿಮ್ಮನ್ನ ಮದುವೆಯಾಗಿ ಜೀವನನ ಇನ್ನಿಷ್ಟು ಸುಂದರವಾಗಿ ಕಾಣಬೇಕು ಅಂತಿದ್ದೆ. ಆದರೆ ನಾನೀಗ ನಮ್ಮ ಹಿರಿಯರ ಮಾತು ಮೀರಿ ನಿಮ್ಮನ್ನ ಮದುವೆ ಆಗೋ ಹಾಗಿಲ್ಲ. ಅದು ಸಾಧ್ಯ ಕೂಡ ಇಲ್ಲ. ಈ ಮಾತು ನಿಮಗೆಷ್ಟು ನೋವನ್ನು ಉಂಟು ಮಾಡುತ್ತೆ ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ನಾವಿಬ್ರು ಈ ನೋವನ್ನು ಸಹಿಸ್ಕೊಳ್ಳೇಬೇಕು, ಬೇರೆ ದಾರಿನೇ ಇಲ್ಲ. ನನ್ಗನ್ಸುತ್ತೆ ನಾವಿಬ್ರು ಬೇರೆ ಬೇರೆ ಆಗೋದಕ್ಕೇನೆ ಸೇರಿದ್ವೇನೋ ಅಂತ. ನಮ್ಮ ಕನಸಾಗಿ ಉಳಿತು ರಾಜೇಶ್. ಇನ್ ಮುಂದೆ ನನ್ನ ದಾರಿ, ನಿಮ್ ದಾರಿ ಬೇರೆ ಬೇರೆ. ನಾನು ನಿಮ್ಮನ್ನು ಯಾವತ್ತೂ ಮರೆಯೋದಿಲ್ಲ ರಾಜೇಶ್. ಮುಂದಿನ ತಿಂಗಳು 5ನೇ ತಾರೀಕು ನನ್ನ ಮದುವೆ. ನೀವು ದಯವಿಟ್ಟು ನನ್ನ ಮದುವೆಗೆ ಬರಬೇಡಿ ರಾಜೇಶ್. ನೀವು ನನ್ನ ಮರೀಲಿಕ್ಕೆ ಪ್ರಯತ್ನ ಪಡಿ. ನಿಮಗೆ ಬಹಳ ಇಷ್ಟವಾದ ನನ್ನ ನಗು ಕೊನೆಯ ಬಾರಿಗೆ. ಬಾಯ್ ರಾಜೇಶ್. ಗುಡ್ ಬೈ ರಾಜೇಶ್. ಮಾಯಾ ನನ್ನ ಕನಸುಗಳಿಗೆಲ್ಲ ಮರೀಚಿಕೆಯಾಗಿ ನನ್ನಿಂದ ದೂರವಾದ್ಲು. ಆದರೆ ನನ್ನ ಮನಸ್ಸಿನ ಆಳದಲ್ಲಿ ಇಳಿದ ಅವಳ ಪ್ರೀತಿಯ ಸ್ಪರ್ಶ ನನ್ನಿಂದ ಮರೆಯೋದಕ್ಕಾಗಲಿಲ್ಲ. ನಂತರ ನಾನು ನಮ್ಮ ತಾಯಿಗೆ ಬೇಡವಾದ ಹೇಮಾಳ್ನ ಮದುವೆ ಆದೆ. ಆದರೆ ಮಾಯಾಳ ಪ್ರೇಮವನ್ನು ಬಯಸಿದ ನನ್ನ ಮನಸ್ಸು ಹೇಮಾಳಿಗೆ ಪ್ರೀತಿ ತೋರಿಸಲು ಒಪ್ಪಲಿಲ್ಲ. ಹೀಗಾಗಿ ಹೇಮಾ ನನ್ನ ಪ್ರೀತಿಯಿಂದ ವಂಚಿತಳಾದ್ಲು. ಒಂದು ರಾತ್ರಿ For more updates,
subscribe to our channel.